30 minutes ಒಳಗೆ ನನ್ನ ಕ್ಲೈಂಟಿಗೆ GST ರಿಜಿಸ್ಟ್ರೇಷನ್ ಸಿಕ್ತ್ರಿ. ಯಾರ ಹೊಸ GST ರಿಜಿಸ್ಟ್ರೇಷನ್ ತಗೋತಾರ ನೋಡ್ರಿ ಅವ್ರೆಲ್ಲರಿಗೂ ಭಾಳ ಯೂಸ್ಫುಲ್ ರೀ. ಒಂದು ಹೊಸ ರೂಲ್ ಬಂದೈತಿ, ರೂಲ್ 14A. ಇದ್ರಾಗ ನೀವು GST ರಿಜಿಸ್ಟ್ರೇಷನ್ ಅಪ್ಲೈ ಮಾಡಿದ್ರೆ ಗೌರ್ಮೆಂಟ್ ಹೇಳ್ತಾರೆ ವಿದಿನ್ 3 days ಪ್ರಾಸೆಸ್ ಮಾಡ್ತಾರೆ. ಖರೆ ಪ್ರಾಕ್ಟಿಕಲಿ ನಾನು ನೋಡಿದಾಗ ಬರೀ 30 minutes ಪ್ರಾಸೆಸ್ ಆತ. ಈ ರೂಲ್ ಒಳಗೆ ಯಾವಾಗ ನೀವು ಎಲಿಜಿಬಲ್ ಅದಿರಿ? ಸಿಂಪಲ್ ರೀ, ನೀವು ಮಂತ್ಲಿ ಔಟ್ವರ್ಡ್ ಸಪ್ಲೈ ಏನ್ ಮಾಡ್ತಿರಲ್ರಿ ಅದ್ರ ಮೇಲೆ ಏನ್ ಟ್ಯಾಕ್ಸ್ ಬರ್ತೈತಿ ಅದು ಅಪ್ ಟು 2.5 lakhs ಇರ್ಬೇಕು ಅಂದ್ರೆ ನೀವು ಈ ರೂಲಿಗೆ ಅಪ್ಲೈ ಆಕೈತಿ. ಅಂದ್ರೆ ನಿಮ್ ಟರ್ನ್ ಓವರ್ ಏನ್ ಇಡ್ಬೇಕ್ರಿ? 2.5 lakhs ಮಂತ್ಲಿ ಲೈಬಿಲಿಟಿ, 18% ರೇಟ್ ಇದ್ರೆ ಅಪ್ ಟು 13 ಅಥವಾ 14 lakhs ರೂಪಾಯಿ ನಿಮ್ ಟರ್ನ್ ಓವರ್ ಇದ್ರೆ ನೀವು ಈ ಸ್ಕೀಮಿಗೆ ಎಲಿಜಿಬಲ್ ಅದಿರಿ. ಬೇರೆ ಕಂಡೀಷನ್ಸ್ ಏನ್ ಹೇಳ್ತಾರೆ? ಆಧಾರ್ ಅಥೆಂಟಿಕೇಶನ್ ಆಗ್ಬೇಕು, ಒಂದ್ ಸ್ಟೇಟ್ ಒಳಗೆ ಬರೀ 14A ಒಳಗೆ ಬರೀ ಒಂದೇ ರಿಜಿಸ್ಟ್ರೇಷನ್ ಕೊಡ್ತಾರೋ, ಈ ತರ ಬೇರೆ ಕಂಡೀಷನ್ಸ್ ಅದಾವ. ಇದ್ರ ಬಗ್ಗೆ ಹೆಚ್ಚಿಗೆ ಮಾಹಿತಿ ಎಲ್ಲಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟೇನೆ. ಯಾರ್ಯಾರು ಹೊಸ GST ತಗೊಳತ್ತಾರ ನೋಡ್ರಿ ಅವ್ರು ಇದ್ದ ಸ್ಕೀಮ್ ಒಳಗೆ ಹಾಕಿದ್ರೆ ಈಸಿ ಆಕೈತೆ. ಯಾರ್ಯಾರು ಹೊಸ GST ರಿಜಿಸ್ಟ್ರೇಷನ್ ತಗೋತಾರ ನೋಡ್ರಿ ಅವ್ರೆಲ್ಲರಿಗೂ ಇದು ಫಾರ್ವರ್ಡ್ ಮಾಡ್ರಿ, ಇದು ಸ್ಪ್ರೆಡ್ ಆಗ್ಲಿ, ಎಲ್ಲರಿಗೂ ಈಸಿಯಾಗಿ GST ರಿಜಿಸ್ಟ್ರೇಷನ್ ಸಿಗ್ಲಿ ಅಂತ ಈ ವಿಡಿಯೋ ಮಾಡೇನಿ. ನಾನ್ ದ ಚಾರ್ಟರ್ಡ್ ಗೈ CA ರಾಹುಲ್ ಆರ್ ಗಾಂಧಿ ಇಂಥ ಫೈನಾನ್ಸ್ ರಿಲೇಟೆಡ್ ವಿಡಿಯೋಸ್ ನಿಮಗಂತ ತಗೊಂಡ್ ಬರ್ತೀನಿ.